ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 14ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಯಸ್ಯಾನುರಾಗ ಪ್ಲುತಹಾಸ ರಾಸ ಲೀಲಾವಲೋಕ ಪ್ರತಿಲಬ್ಧಮಾನಾಃ ವ್ರಜಸ್ತ್ರಿಯೋ ದೃಗ್ಭಿರನು ಪ್ರವೃತ್ತ ದಿಯೋವತಸ್ತು ಕಿಲ ಕೃತ್ಯಶೇಷಾಃ. ಅನುವಾದ: ಪರಸ್ಪರ ದೃಷ್ಟಿಗಳ ವಿನಿಮಯ, ಹಾಸ್ಯ, ವಿನೋದಗಳಿಂದ ಕೂಡಿದ ಲೀಲೆಗಳ ಅನಂತರ ಕೃಷ್ಣ ತಮ್ಮನ್ನು ತೊರೆದು ಹೋದಾಗ ವ್ರಜಕನ್ಯೆಯರು ವ್ಯಥೆಪಟ್ಟರು. ತಮ್ಮ ಕಂಗಳಿಂದಲೇ ಅವನನ್ನು ಅನುಸರಿಸುತ್ತಿದ್ದ ಅವರು ಬುದ್ಧಿಶೂನ್ಯರಾಗಿ ಮೈಮರೆತು ಮನೆಗೆಲಸ ಮುಗಿಸದೆ ಕುಳಿತು ಬಿಟ್ಟರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಇಲ್ಲಿ ಹೇಳ್ತಾರೆ ಊರ್ಧ್ವ, ಮಧ್ಯ, ಅಧೋ ಎಲ್ಲ ಲೋಕಗಳಿಂದನೂ ಕೂಡ ಯುಧಿಷ್ಠಿರ ಮಹಾರಾಜ ಒಂದು ರಾಜಸೂಯ ಯಾಗ ಅಂತ ನಡೆಸಿರ್ತಾನೆ. ಆ ಯಜ್ಞ ಮಂಟಪಕ್ಕೆ ಎಲ್ಲಾ ಲೋಕದಿಂದನೂ ಕೂಡ ಬಂದಿರ್ತಾರೆ. ಅವರು ಭಗವಂತ ಶ್ರೀ ಕೃಷ್ಣನ ಶರೀರದ ಸೌಂದರ್ಯ, ಆ ಲಕ್ಷಣಗಳನ್ನೆಲ್ಲ ನೋಡಿ, ಇದು ಮಾನವರ ಸೃಷ್ಟಿಕರ್ತನಾದಂಥ ಬ್ರಹ್ಮ ಇದಾನಲ್ಲ, ಅವನು ಸೃಷ್ಟಿ ಮಾಡಿರುವಂತಹ ಪರಮ ಕೌಶಲದ ಸೃಷ್ಟಿ ಅಂತ ತಿಳ್ಕೊಳ್ತಾರೆ. ಅಂದರೆ ಅವನಲ್ಲಿರುವಂಥ ಒಂದು ಟ್ಯಾಲೆಂಟ್ ಇದೆಯಲ್ಲ, ಆ ಸೃಷ್ಟಿ ಮಾಡೋದ್ರಲ್ಲಿ ಅದರಲ್ಲೆಲ್ಲ ಒಂದು ಸುಂದರವಾಗಿ ಸೃಷ್ಟಿ ಮಾಡಿರುವಂಥವನು ಶ್ರೀಕೃಷ್ಣ ಅಂತ ಅವರು ತಿಳ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರಸ್ಪರ ದೃಷ್ಟಿಗಳ ವಿನಿಮಯ, ಹಾಸ್ಯವನ್ನ ವಿನಿಮಯ ಮಾಡಿಕೊಳ್ಳೋದು, ವಿನೋದ, ಇದರಿಂದ ಎಲ್ಲ ಕೂಡಿರುವಂತಹ ಕೃಷ್ಣನ ಲೀಲೆಗಳಿದೆಯಲ್ಲ, ಅದಾದ ಮೇಲೆ ಕೃಷ್ಣ ನಮ್ಮನ್ನ ಬಿಟ್ಟು ಹೋಗ್ತಾನೆ ಅನ್ನೋದು ಗೊತ್ತಾದಾಗ ಆ ವ್ರಜಕನ್ಯರಿದಾರಲ್ಲ ಅವರೆಲ್ಲ ತುಂಬ ವ್ಯಥೆ ಪಟ್ಕೊಳ್ತಾರೆ. ಅಂದರೆ ತಮ್ಮ ಕಣ್ಣಿನ ಮೂಲಕನೇ ಅವನನ್ನು ಅನುಸರಿಸ್ತಾ ಇದ್ರು. ಅವನನ್ನು ಬಿಟ್ಟು ಅವರು ಒಂದು ಕ್ಷಣ ಇರೋದಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಅಂಥ ಒಂದು ಪ್ರೀತಿ ಅವನಲ್ಲಿ. ಅವನು ಹೋಗ್ತಾ ಇದ್ದಾನೆ ಅಂತ ಗೊತ್ತಾದಾಗ ಬುದ್ಧಿಶೂನ್ಯರಾಗಿ ಮೈ ಮರೆತವರು ಮನೆ ಕೆಲಸವನ್ನ ಎಲ್ಲವನ್ನ ಮರೆತು ಒಂದು ಕಡೆ ಕೂತ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ನೋಡೋಣ. ವೃಂದಾವನದಲ್ಲಿ ತನ್ನ ಬಾಲ್ಯದಲ್ಲಿ ಭಗವಾನ್ ಶ್ರೀಕೃಷ್ಣನು ತನ್ನ ವಯೋಮಾನದ ಎಲ್ಲ ಹುಡುಗಿಯರ ದಿವ್ಯ ಪ್ರೇಮಸಕನಾಗಿ ಅವರನ್ನು ಕೀಟಲೆ ಮಾಡುವ ತುಂಟನಾಗಿದ್ದನು. ಅವರಲ್ಲಿ ಅವನ ಪ್ರೇಮವು ಎಷ್ಟು ಉತ್ಕಟವಾಗಿತ್ತೆಂದರೆ ಆ ಆನಂದ ಪರವಶತೆಗೆ ಬೇರೊಂದು ಹೋಲಿಕೆ ಇಲ್ಲ. ವ್ರಜದ ಕನ್ಯೆಯರು ಅವನಿಗೆ ಎಷ್ಟರ ಮಟ್ಟಿಗೆ ಆಪ್ತರಾಗಿದ್ದರೆಂದರೆ ಅವರ ಪ್ರೀತಿ ವಾತ್ಸಲ್ಯಗಳು ಬ್ರಹ್ಮ, ಶಿವ ಮೊದಲಾದ ಮಹಾನ್ ದೇವತೆಗಳ ಪ್ರೀತಿ ವಾತ್ಸಲ್ಯಗಳಿಗಿಂತ ಸರ್ವೋತ್ಕೃಷ್ಟವಾಗಿದ್ದವು. ಭಗವಾನ್ ಶ್ರೀಕೃಷ್ಣನು ಅಂತಿಮವಾಗಿ ಗೋಪಿಯರ ದಿವ್ಯ ಪ್ರೇಮದೆದುರು ತನ್ನ ಸೋಲನ್ನು ಒಪ್ಪಿಕೊಂಡನು ಮತ್ತು ಅವರ ಪರಿಶುದ್ಧ ಪ್ರೀತಿ ವಾತ್ಸಲ್ಯಗಳಿಗೆ ಪ್ರತಿಯಾಗಿ ತಾನೇನನ್ನೂ ಕೊಡಲು ಅಸಮರ್ಥನೆಂದು ಸಾರಿದನು. ನೋಡಿ, ವೃಂದಾವನದಲ್ಲಿ ಭಗವಂತ ಬಾಲಲೀಲೆಗಳನ್ನು ಆಡ್ತಾನಲ್ಲ, ಅಂದರೆ ತನ್ನ ಒಂದು ಬಾಲ್ಯದಲ್ಲಿ ಶ್ರೀಕೃಷ್ಣ ತನ್ನ ವಯಸ್ಸಿಗೆ ಸರಿಯಾಗಿರುವಂತಹ ಹುಡುಗಿಯರು ಇರ್ತಾರಲ್ಲ ಅವರ ಜೊತೆ ಪ್ರೇಮಸಕನಾಗಿ ತನ್ನ ಪ್ರೇಮಿಯಾಗಿ ಅವನು ಅವರನ್ನೆಲ್ಲ ತುಂಬ ಕೀಟ್ಲೆ ಮಾಡೋದು, ಅವರನ್ನ ಗೋಳೊಯ್ಕೊಳ್ಳೋದು. ನಾವು ಬೇಕಾದಷ್ಟು ನೋಡಿರ್ತೀವಲ್ವ ಕೃಷ್ಣನ ಲೀಲೆಗಳು ಅಂತಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅವನು ಯುವಕನಾಗಿದ್ದಾಗ ಏನೇನೆಲ್ಲ ಮಾಡ್ತಾ ಇದ್ದ, ಮಡಿಕೆ ಹೊಡೆಯೋದು, ಬೆಣ್ಣೆಯನ್ನು ಕದಿಯೋದು, ಆಮೇಲೆ ಆ ಹುಡುಗಿಯರ ವಸ್ತ್ರಗಳನ್ನೆಲ್ಲ ತಗೊಂಡೋಗಿ ಬಚ್ಚಿಟ್ಬಿಡೋದು, ಈ ರೀತಿ ಬೇರೆ ಬೇರೆ ರೀತಿಯ ತುಂಟತನವನ್ನು ಮಾಡ್ತಾ ಇದ್ದ. ಅವರಲ್ಲಿರುವಂಥ ಪ್ರೀತಿ ಎಷ್ಟು ಇತ್ತು ಅಂತಂದರೆ ಆ ಒಂದು ಆನಂದ ಪರವಶತೆ, ಅಂದರೆ ಅದನ್ನು ಕೇಳೋವ್ರಿಗೂ ಅದು ಆನಂದ ಸಿಗುತ್ತೆ, ಆ ಲೀಲೆಗಳಲ್ಲಿ ಭಾಗವಹಿಸಿದ್ರಲ್ಲ ಅವ್ರಿಗೂ ಆನಂದ ಸಿಗುತ್ತೆ, ಅದನ್ನು ಹೇಳೋವ್ರಿಗೂ ಆನಂದ ಸಿಗುತ್ತೆ. ಆ ಆನಂದದ ಪರವಶತೆ ಇದೆಯಲ್ಲ, ಅದನ್ನು ಹೋಲಿಸೋದಕ್ಕೆ ಬೇರೆ ಏನೂ ಸಿಗೋದಿಲ್ಲ ನಮಗೆ, ಅಷ್ಟು ಆನಂದ ಸಿಗುತ್ತೆ. ಅಂದರೆ ಆ ವ್ರಜದ ಕನ್ಯೆಯರು ಎಷ್ಟರ ಮಟ್ಟಿಗೆ ಅವನಿಗೆ ಆಪ್ತರಾಗಿದ್ದರು ಅಂತಂದರೆ ಅವರ ಪ್ರೀತಿ ವಾತ್ಸಲ್ಯ ಇದೆಯಲ್ಲ ಅದು ಬ್ರಹ್ಮಶಿವ, ಬೇರೆ ಇನ್ಯಾವುದೇ ಮಹಾನ್ ದೇವತೆಗಳನ್ನು ತಗೊಂಡ್ರೂ ಕೂಡ ಅವರಲ್ಲಿ ಇರುವಂಥ ಪ್ರೀತಿ ವಾತ್ಸಲ್ಯಗಳಿಗಿಂತ ಇದು ಸರ್ವೋತ್ಕೃಷ್ಟವಾಗಿರುವಂಥದ್ದು.
ಆಮೇಲೆ ಭಗವಂತ ಏನು ಮಾಡ್ತಾನೆ, ಆ ಗೋಪಿಕೆಯರು ತನಗೆ ತೋರಿಸ್ತಾ ಇದ್ದಂಥ ಪ್ರೀತಿ ಪ್ರೇಮ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಅವರು ಪ್ರೀತಿಸ್ತಾ ಇದ್ರು ಅಂತಂದರೆ ಕೊನೆಗೆ ಭಗವಂತ ಒಪ್ಕೊಳ್ತಾನೆ. ಹೌದು, ನೀವೇ ಶ್ರೇಷ್ಠ, ನಿಮ್ಮಷ್ಟು ಪರಿಶುದ್ಧವಾಗಿ ಪ್ರೀತಿ ಮಾಡೋರು ಬೇರೆ ಯಾರೂ ಇಲ್ಲ, ನಿಮ್ಮ ಪ್ರೀತಿ ವಾತ್ಸಲ್ಯಗಳಿಗೆ ಪ್ರತಿಯಾಗಿ ನಾನು ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರೀತಿಗೆ ಪ್ರೀತಿನೇ ಸಾಟಿ, ಬೇರೆ ಏನೂ ಅಲ್ಲ. ಅವ್ರು ಕೊಡೋಷ್ಟು ಪ್ರೀತಿ ನಾನು ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ ಭಗವಂತ. ಅಂದರೆ ನಿಮ್ಮ ಪ್ರೀತಿಯೇ ಉತ್ಕೃಷ್ಟವಾಗಿರುವಂಥದ್ದು ಅಂತ ಅವನು ಒಪ್ಕೊಳ್ತಾನೆ. ಕೊನೆಗೆ ಭಗವಂತನ ತುಂಟ ನಡವಳಿಕೆಯಿಂದ ಗೋಪಿಯರು ಸಿಟ್ಟಾದಂತೆ ತೋರುತ್ತಿದ್ದರೂ ಕೃಷ್ಣ ತಮ್ಮನ್ನು ತ್ಯಜಿಸಿದಾಗ ಆ ಅಗಲಿಕೆಯನ್ನು ಅವರಿಂದ ಸಹಿಸಲಾಗುತ್ತಿರಲಿಲ್ಲ. ಈಗ ನೋಡಿ, ತುಂಬ ತುಂಟತನ ಮಾಡ್ತಾ ಇರ್ತಾನಲ್ಲ, ಅವಾಗ ಅವ್ರಿಗೆ ಕೋಪ ಬರುತ್ತೆ. ಕೋಪ ಬಂದು ಅವನ ಮೇಲೆ ಸಿಟ್ಟು ಮಾಡಿಕೊಂಡ್ರೂ ಕೂಡ ಆ ರೀತಿ ಅನ್ನಿಸ್ತಾ ಇರುತ್ತೆ ನಮಗೆ ಅಷ್ಟೇನೆ. ಆದರೆ ಅವನು ಒಂದು ಕ್ಷಣ ಅವರಿಂದ ದೂರ ಆದ ಅಂತಂದರೆ ಅವರಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅವನು ಅವ್ರ ಕಣ್ಮುಂದೆನೇ ಇರಬೇಕು, ಆ ರೀತಿ ಅವರು ಇಷ್ಟಪಡ್ತಾ ಇರ್ತಾರೆ. ಅವರು ತಮ್ಮ ಮನಸ್ಸು ನೋಟಗಳಿಂದ ಅವನನ್ನು ಅನುಸರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಎಷ್ಟು ದಿಗ್ಭ್ರಮೆಗೊಂಡರೆಂದರೆ ಅವರಿಂದ ಮನೆಗೆಲಸಗಳನ್ನೂ ಮುಗಿಸಲಾಗಲಿಲ್ಲ. ತರುಣ ತರುಣಿಯರ ಪ್ರೇಮ ವಿನಿಮಯ ವ್ಯವಹಾರದಲ್ಲೂ ಅವನನ್ನು ಯಾರೂ ಮೀರಿಸಲಾಗಲಿಲ್ಲ. ಅಂದರೆ ಆ ಗೋಪಿಕೆಯರು ಎಷ್ಟರ ಮಟ್ಟಿಗೆ ಅವನನ್ನು ಪ್ರೀತಿಸ್ತಾ ಇದ್ರು ಅಂತಂದರೆ ಅವ್ರ ಮನಸ್ಸು ಮತ್ತು ಅವರ ನೋಟ ಯಾವಾಗಲೂ ಅವನನ್ನು ಅನುಸರಿಸ್ತಾ ಇತ್ತು ಅಂತ ಹೇಳ್ತಾರೆ. ನಾವು ಹಾಗಿರಬೇಕು ಅಂತ ಅರ್ಥ ಇಲ್ಲಿ. ಅಂದರೆ ನಮ್ಮ ಮನಸ್ಸು, ನಮ್ಮ ನೋಟ, ನಮ್ಮ ಇಂದ್ರಿಯಗಳು ಏನೇನಿದೆಯೋ, ಕಣ್ಣು ಕಿವಿ ಮೂಗು ಎಲ್ಲವೂ ಕೂಡ ಭಗವಂತನನ್ನು ಅನುಸರಿಸ್ತಾ ಇರಬೇಕು. ಅವನು ಎಲ್ಲಿ ಹೋಗ್ತಾನೋ ಅಲ್ಲಿರಬೇಕು. ಅಂದರೆ ಏನು, ನಮ್ಮ ಮನಸ್ಸು ಅವನ ಕಡೆನೇ ಇರಬೇಕು. ನಮ್ಮ ಮನಸ್ಸಿತ್ತು ಅಂತಂದರೆ ಇಂದ್ರಿಯಗಳು ತಂತಾನಾಗೆ ಬರುತ್ತೆ, ಮನಸ್ಸನ್ನು ಅನುಸರಿಸುತ್ತದು. ಆಯಿತಾ, ಮೊದಲು ನಾವು ನಮ್ಮ ಮನಸ್ಸನ್ನು ಕೊಟ್ಬಿಡ್ಬೇಕು ಅವನಿಗೆ. ಆ ಮನಸ್ಸು ಎಲ್ಲಿರುತ್ತೋ ನಮ್ಮ ಇಂದ್ರಿಯಗಳು ತಮ್ಮತಾಮವಾಗಿ ಆ ಕೆಲಸಗಳನ್ನೇ ಮಾಡುತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸು ನೋಟಗಳಿಂದ ಅವನನ್ನು ಅನುಸರಣೆ ಮಾಡ್ತಾ ಇದ್ರು. ಆವಾಗ ಅವ್ರು ಎಷ್ಟು ದಿಗ್ಭ್ರಮೆ ಆಯಿತು ಅವ್ರಿಗೆ ಅಂತಂದರೆ, ಅವರು ಮನೆ ಕೆಲಸಗಳನ್ನು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರು ತಮ್ಮನ್ನು ತಾವೇ ಮರ್ತು ಹೋಗ್ತಾ ಇದ್ರು. ಆಯಿತಾ, ಆ ತರುಣ ತರುಣಿ ಅಂದರೆ ವಯಸ್ಸು ಇರುತ್ತಲ್ಲ, ಯುವಕ ಯುವತಿಯರು ಅಂತ ಹೇಳ್ತೀವಲ್ವ, ಆ ಒಂದು ಸಮಯದಲ್ಲಿರುವಂಥ ಪ್ರೇಮವನ್ನು ವಿನಿಮಯ ಮಾಡಿಕೊಳ್ಳುವಂಥ ವ್ಯವಹಾರದಲ್ಲೂ ಕೂಡ ಭಗವಂತನನ್ನು ಮೀರಿಸುವಂಥವ್ರು ಯಾರೂ ಇಲ್ಲ. ಭಗವಂತನ ಎಷ್ಟು ಅವತಾರಗಳಿದೆ, ಲೀಲೆಗಳಿದೆ, ಅದರಲ್ಲಿ ಎಲ್ಲದಕ್ಕಿಂತ ಶ್ರೀಕೃಷ್ಣ ಮಾಡಿರುವಂತಹ ಈ ಒಂದು ಪ್ರೇಮ ವಿನಿಮಯ ವ್ಯವಹಾರ ಇದೆಯಲ್ಲ, ಅದು ಎಲ್ಲದಕ್ಕೂ ಮೀರಿರುವಂಥದ್ದು. ಅದನ್ನು ಯಾರು ಮೀರಿಸೋದಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಶ್ರೀಕೃಷ್ಣನೂ ಕೂಡ ಎಂದಿಗೂ ವೃಂದಾವನದ ಗಡಿ ದಾಟಿ ಹೋಗಲಿಲ್ಲ ಎಂದು ಅಪೌರುಷೇಯ ಧರ್ಮಗ್ರಂಥಗಳು ಹೇಳುತ್ತವೆ. ಅವನು ಅಲ್ಲಿನ ನಿವಾಸಿಗಳ ದಿವ್ಯ ಪ್ರೇಮದಿಂದಾಗಿ ಶಾಶ್ವತವಾಗಿ ಅಲ್ಲಿ ನೆಲೆಸಿರುತ್ತಾನೆ. ಸದ್ಯದಲ್ಲಿ ಅವನು ಅಲ್ಲಿ ಕಾಣದಿದ್ದರೂ ಒಂದು ಕ್ಷಣವೂ ಅವನು ವೃಂದಾವನದಿಂದ ದೂರ ಇರುವುದಿಲ್ಲ. ನೋಡಿ, ಭಗವಂತ ಶ್ರೀಕೃಷ್ಣ ಇವತ್ತಿಗೂ ವೃಂದಾವನದಲ್ಲೇ ಇದ್ದಾನೆ. ಅವನು ಆ ವೃಂದಾವನದ ಗಡಿ ದಾಟಿ ಹೋಗಿಲ್ಲ ಅಂತ ಹೇಳ್ತಾರೆ. ಈಗಲೂ ಪರಿಶುದ್ಧವಾದ ಭಕ್ತರಿಗೆ ಅವನು ಕಾಣಿಸ್ಕೊಳ್ತಾನೆ. ಧರ್ಮಗ್ರಂಥಗಳಲ್ಲಿ ಇದನ್ನೇ ಹೇಳಿದ್ದಾರೆ, ಏನು, ಭಗವಂತ ಇಂದಿಗೂ ಕೂಡ ವೃಂದಾವನದ ಗಡಿ ದಾಟಿ ಹೋಗಿಲ್ಲ ಅಂತ ಅಪೌರುಷೇಯ ಧರ್ಮಗ್ರಂಥಗಳು ಹೇಳಿದೆ. ಅಪೌರುಷೇಯ ಅಂತಂದ್ರೆ ಸಾಮಾನ್ಯ ಮನುಷ್ಯರಲ್ಲದೆ, ಪುರುಷರಲ್ಲದೆ ಅತಿಮಾನುಷ ಅಂತಂದ್ರೆ ಏನು, ಈ ಮನುಷ್ಯರು ಬರೆದಿರುವಂಥದ್ದಲ್ಲ, ಅದು ಭಗವಂತನಿಂದ ಬಂದಿರುವಂಥದ್ದು ಅಂತ ಧರ್ಮಗ್ರಂಥಗಳೇ ಹೇಳುತ್ತೆ. ಅವನು ಇಲ್ಲೇ ಇದ್ದಾನೆ ಅಂತಂದ್ಬಿಟ್ಟು ಅಲ್ಲಿನ ನಿವಾಸಿಗಳ ದಿವ್ಯ ಪ್ರೇಮ ಇದೆಯಲ್ಲ, ಅದಕ್ಕೆ ಅವನು ಮನಸೋತು ಶಾಶ್ವತವಾಗಿ ಅಲ್ಲೇ ಇದ್ಬಿಟ್ಟಿದ್ದಾನೆ. ಭಗವಂತನಿಗೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಅವನು ಇದ್ಬಿಡ್ತಾನೆ, ಅವನು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ಭಗವಂತನಲ್ಲಿ ಅತಿಯಾದ ಪ್ರೀತಿ ಇಟ್ಕೋಬೇಕು ನಾವು ಯಾವ್ದ್ಯಾವುದೋ ಬೇಡದೇ ಇರೋದಕ್ಕೆ ಈ ಐಹಿಕ ಪ್ರಪಂಚದಲ್ಲಿ ಅನಿತ್ಯವಾದಂಥ ವಸ್ತುಗಳು, ವ್ಯಕ್ತಿಗಳು, ಇವರ ಮೇಲೆ ನಾವು ಜೀವ ಇಟ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು, ಆಮೇಲೆ ತಲೆ ಕೆಡಿಸ್ಕೊಳ್ಳೋದು, ಇದೆಲ್ಲ ಮಾಡ್ತೀವಿ. ಎಷ್ಟು ದಿವಸ ಇರ್ತೀವಿ, ಇವತ್ತಲ್ಲ ನಾಳೆ ಅದನ್ನೆಲ್ಲ ಬಿಟ್ಟು ಹೋಗಲೇಬೇಕಲ್ವಾ. ಆದರೆ ಭಗವಂತ ಹಾಗಲ್ಲ, ಅವನು ಶಾಶ್ವತವಾಗಿ ಇರುವಂಥವನಲ್ವಾ. ಅವನ ಮೇಲೆ ನಮ್ಮ ಪ್ರೀತಿಯನ್ನು ನಾವು ಇಟ್ಕೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಅವನ ಮೇಲೆ ಇಟ್ಟಿದ್ದಂಥ ಪ್ರೀತಿಯ ಕಾರಣದಿಂದ ಅವನು ಶಾಶ್ವತವಾಗಿ ವೃಂದಾವನದಲ್ಲೇ ನಿಲ್ಲಿಸಿರ್ತಾನೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಆದರೆ ಅವನು ವೃಂದಾವನದಿಂದ ದೂರ ಇರೋದಿಲ್ಲ. ಒಂದು ಕ್ಷಣ ಕೂಡ ಅವನು ವೃಂದಾವನದಿಂದ ದೂರ ಇರೋದಿಲ್ಲ. ಯಾಕಂದರೆ ಅವನಿಗೆ ಬೇಕಾಗಿರೋದು ಭಗವಂತನಿಗೆ ಭಕ್ತರ ಪ್ರೀತಿ.
ಆ ಪ್ರೀತಿಗೋಸ್ಕರ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ ಅವನು ತುಂಬ ಇಷ್ಟಪಡ್ತಾನೆ. ಅದಕ್ಕೆ ಅವ್ರು ಎಲ್ಲಿರ್ತಾರೋ ಅವನು ಅಲ್ಲೇ ಇರ್ತಾನೆ. ಭಗವಂತ ಎಲ್ಲಿರ್ತಾನೋ ಅಲ್ಲಿ ಭಕ್ತರು ಇರ್ತಾರೆ. ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ಇರ್ತಾನೆ ಅನ್ನೋದು ಇದರಿಂದ ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.